ಕೆಲವು ರಾಜಕಾರಣಿಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರ ಭಾವನೆ ನೋಡಿದ್ರೆ ಹೇಗೆ ಬರುತ್ತೆ, ಅದ್ರ ಬಗ್ಗೆ ನೀವು ಹೇಳಿ. ನಾನು ಯಾರನ್ನೇ ಗುರಿ ಇಟ್ಕೊಂಡು ಮಾತಾಡೋವಂಥ ವಿಚಾರ ಆಗ್ತದೆ. ನಾನು ಈ ಜನಪ್ರತಿನಿಧಿಗಳ ಆಯ್ಕೆ ಟಿಕೆಟ್ ಕೊಡ್ಬೇಕಾದ್ರೆ ಯಾವ್ಯಾವ ಮಾನದಂಡ ಇಟ್ಕೊಂಡ್ರೆ ಒಳ್ಳೇದು? ಅವನು ಮನೆಗೆ ಹೋಗಿ ಒಂದು ಓಟ್ ಹಾಕಿ ಅಂತ ಒಂದು ಪಾಂಪ್ಲೆಂಟ್ ಕೊಟ್ಟು ನಾನು ಇಂಥ ಸಾಧನೆ ಮಾಡಿದ್ದೀನಿ ಅಂತ ಅವನು ಪ್ರಚಾರ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಚುನಾವಣಾ ಒಂದು ಆಯೋಗ. ನೀವು ಅವರ ಕಾರ್ಪೊರೇಟರ್ ಆಗಿದ್ದಾಗ ನಿಮಗೆ ಮನಕೊಲ್ಕುವಂಥ ಘಟನೆಗಳು ಒಂದಷ್ಟು ನಡೆದಿರುತ್ತೆ, ಸಾಮಾನ್ಯವಾಗಿ ನಡೆದಿರುತ್ತೆ. ತಂದೆ ಏನೋ ಕುಡಿತದಲ್ಲಿರ್ತಾನೆ, ಕುಡಿತದ ಚಟದಲ್ಲಿ ಬಿದ್ದಿರ್ತಾನೆ, ತಾಯಿ ಮನೆ ಕೆಲಸ ಮಾಡ್ಕೊಂಡು ಮಗನ ಸಾಕ್ತಾ ಇರ್ತಾಳೆ. ಇವರೆಲ್ಲ ಬಂದು ನಮ್ಮ ಹತ್ರ ಕಷ್ಟ ಹೇಳಿದಾಗ ಈಗೂ ಇದೆಯಲ್ಲಪ್ಪ ಪ್ರಪಂಚದಲ್ಲಿ. ಈ ಜವಾಬ್ದಾರಿ ತಗೊಂಡಾಗಮೇಲೆ ತಗೊಂಡಂಥ ಒಂದು ಟಾಪ್ 5 ನಿರ್ಧಾರಗಳು ಯಾವುದು? ಫೋನಲ್ಲೇ ಕೆಲಸ ಆಗಬೇಕು. ಅವ್ರನ್ನು ನಾನು ಪ್ರತಿಯೊಬ್ಬರಿಗೂ ಹೇಳಿದೆ, ಯಾರು ನಮ್ಮ ಕಚೇರಿಗೆ ಬರಬಾರ್ದು, ನಾನೇ ಜನದ ಬಳಿ ಹೋಗ್ಬೇಕು. ಕಚೇರಿ ಇರಬೇಕು, ಆದರೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರ ಇರಬೇಕೇ ಹೊರತು ನಾನು ಅವ್ರಿಗೆ ಹಿರಿ ಅಂತ ಕೂಡಿಸುವಂಥದ್ದು ಕೆಲಸ ಮಾಡಬಾರ್ದು. ತಮಿಳ್ನಾಡು ಎಲೆಕ್ಷನ್ಗೂ ಕೂಡ ಹೋಗಿ ಪಕ್ಷ ನಿಮ್ಗೆ ಸೂಚನೆ ಕೊಡ್ತೀನಿ, ತಮಿಳ್ನಾಡಲ್ಲಿ ಎಲೆಕ್ಷನ್ ಅಲ್ಲಿನ ವಾತಾವರಣದ ಬಗ್ಗೆ. ಅಲ್ಲಿ ADMK ಆಗಲಿ ಮತ್ತು DMK ಆಗಲಿ ಒಂದ್ಸಲಿ ಅವ್ರು ಸೋತ್ರೆ ಒಂದ್ಸಲಿ ಇವ್ರು ಸೋತ್ಬೇಕು ಅನ್ನೋದು ಜನದ ಅಧಿಕಾರಗಳು ಕೊಡುವಂಥದ್ದು. ಬಟ್ ಅವ್ರು ಇಬ್ಬರೂ ಅಧಿಕಾರನ ಸರಿಗೆ ನಡೆಸಿಲ್ಲ. ಯಾವಾಗ ಆ ವಿಜಯ್ ಒಬ್ಬ ನಟ ಬಂದು ಅಲ್ಲಿ ಮಾಡಿದಾಗ ಜನ ಎಕ್ಸ್ಪ್ಲೇನ್ ಮಾಡ್ತಾರೆ, ಇವರಿಬ್ಬರು ಬೇಡ ಇವ್ರಿಗೆ ಹಾಕ್ಬಿಡೋಣ ಅಂತ. ಆ ನಟನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಹೊರತು ಅವ್ನು ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದು ಭಾಳ ಡಿಫಿಕಲ್ಟ್ ಆಗಿದೆ.